Hello dear students, this is Farhanaz, Assistant Professor, Department of Economics, BMS, GFGC, Huliyar. In the last class, we have studied about rural-urban migration, its meaning and causes. Now, in this session, let's study about international migration. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗ್ರಾಮೀಣ ನಗರ ವಲಸೆ, ಅದರ ಅರ್ಥ ಮತ್ತು ವಲಸೆಗೆ ವಿವಿಧ ಕಾರಣಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ಅಂತಾರಾಷ್ಟ್ರೀಯ ವಲಸೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. International migration occurs when people cross their country's boundaries to stay in other countries for some period of time or permanently. International migration is an external migration. It is not any new concept. International migration is the oldest process in the history of mankind. ಪೀಠಿಕೆ. ಜನರು ತಮ್ಮ ದೇಶದ ಗಡಿಯನ್ನು ದಾಟಿ ಇತರ ದೇಶಗಳಲ್ಲಿ ಕೆಲವು ಸಮಯದವರೆಗೆ ಅಥವಾ ಶಾಶ್ವತವಾಗಿ ಉಳಿಯಲು ಬಯಸಿದಾಗ ಅಂತಾರಾಷ್ಟ್ರೀಯ ವಲಸೆ ಸಂಭವಿಸುತ್ತದೆ. ಅಂತಾರಾಷ್ಟ್ರೀಯ ವಲಸೆ ಬಾಹ್ಯ ವಲಸೆಯಾಗಿದ್ದು ಅದು ಯಾವುದೇ ಹೊಸ ಪರಿಕಲ್ಪನೆಯೇನಲ್ಲ. ಅಂತಾರಾಷ್ಟ್ರೀಯ ವಲಸೆ ಮನುಕುಲದ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಪ್ರಕ್ರಿಯೆಯಾಗಿದೆ. ಮೀನಿಂಗ್. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಕರ್ಸ್ when people cross their regional boundaries and stay in other places for some period of time. International migration, it is referring to a change of country of residence. International migration, the term used to refer to change of usual residence between nations. ಅರ್ಥ. ಜನರು ತಮ್ಮ ಪ್ರಾದೇಶಿಕ ಗಡಿಗಳನ್ನು ದಾಟಿದಾಗ ಮತ್ತು ಕೆಲವು ಸಮಯದವರೆಗೆ ಇತರ ಸ್ಥಳಗಳಲ್ಲಿ ಉಳಿದಾಗ ಅಂತಾರಾಷ್ಟ್ರೀಯ ವಲಸೆ ಸಂಭವಿಸುತ್ತದೆ. ಅಂತಾರಾಷ್ಟ್ರೀಯ ವಲಸೆ ಎಂಬುದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಾಸಿಸಲು ಜನರು ಹೋಗುವ ಪ್ರಕ್ರಿಯೆಯಾಗಿದೆ. ಇದು ದೇಶಗಳ ಬದಲಾವಣೆಯನ್ನು ಸೂಚಿಸುತ್ತದೆ. ಅಂತಾರಾಷ್ಟ್ರೀಯ ವಲಸೆ ಎಂಬುದು ರಾಷ್ಟ್ರಗಳ ನಡುವೆ ಜನರು ವಲಸೆ ಹೋಗುವ ಮತ್ತು ದೇಶಗಳನ್ನು ಬದಲಿಸುವ ಪರಿಸ್ಥಿತಿಯನ್ನು ಬದಲಾವಣೆಯನ್ನು ಸೂಚಿಸಲು ಬಳಸುವ ಪದವಾಗಿದೆ. ನೆಕ್ಸ್ಟ್. ಜನರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏಕೆ ವಲಸೆ ಹೋಗುತ್ತಾರೆ ಎಂಬುದು ಒಂದು ಪ್ರಶ್ನೆಯಾಗಿದೆ. ಕೆಲವೊಮ್ಮೆ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗಲು ಆಯ್ಕೆ ಮಾಡುತ್ತಾರೆ. ಕೆಲವೊಮ್ಮೆ ಅವರು ಕೆಲವು ಅಂಶಗಳಿಂದ ಪ್ರಭಾವಿತರಾಗಿ ಒತ್ತಾಯಪೂರ್ವಕವಾಗಿ ವಲಸೆ ಹೋಗುವ ಅನಿವಾರ್ಯತೆ ಇರುತ್ತದೆ. ಈ ವಲಸೆಯ ಹಿಂದೆ ಹಲವು ಕಾರಣಗಳಿವೆ. ವಲಸೆಗೆ ಮುಖ್ಯ ಕಾರಣಗಳು ಯಾವುವು ಅಂತ ಈಗ ನಾವು ಅಧ್ಯಯನ ಮಾಡೋಣ. Why do people migrate from one country to another is a very big question. Sometimes people have a choice to move. Sometimes
they have forced by some factors to move. There are so many reasons behind these migration. The main causing factors for migration are, now I am going to explain. Number 1, economic conditions. Economic condition is one of the main reasons for international migration. If people don't have proper agricultural land, natural resources, etc., then they try to move to the countries where they will get all these types of facilities. When people don't get job opportunities in their country, or they don't have a healthy working environment in industries, then they like to shift to another country to seek good work with a good working environment. In this way, the economic conditions of the country play a very important role in causing international migration. ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣಗಳನ್ನು ಈಗ ಅಧ್ಯಯನ ಮಾಡೋಣ. ನಂಬರ್ 1, ಆರ್ಥಿಕ ಪರಿಸ್ಥಿತಿಗಳು. ಅಂತಾರಾಷ್ಟ್ರೀಯ ವಲಸೆಗೆ ಆರ್ಥಿಕ ಸ್ಥಿತಿ ಒಂದು ಮುಖ್ಯ ಕಾರಣವಾಗಿದೆ. ಜನರಿಗೆ ಸರಿಯಾದ ಕೃಷಿ ಭೂಮಿ, ನೈಸರ್ಗಿಕ ಸಂಪನ್ಮೂಲಗಳು ಇತ್ಯಾದಿ ಇಲ್ಲದಿದ್ದರೆ ಅವರು ಈ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆಯುವ ದೇಶಗಳಿಗೆ ಹೋಗಲು ಪ್ರಯತ್ನಿಸುತ್ತಾರೆ. ಜನರು ತಮ್ಮ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆಯದಿದ್ದಾಗ ಅಥವಾ ಕೈಗಾರಿಕೆಗಳಲ್ಲಿ ಆರೋಗ್ಯಕರ ಕೆಲಸದ ವಾತಾವರಣವನ್ನು ಹೊಂದಿರದಿದ್ದಾಗ ಅವರು ಉತ್ತಮ ಕೆಲಸದ ವಾತಾವರಣ ಹೊಂದಿದ ಮತ್ತು ಉತ್ತಮ ಕೆಲಸ ಪಡೆಯಲು ಇತರ ದೇಶಗಳನ್ನು ಹೋಗಲು ಇಚ್ಛಿಸುತ್ತಾರೆ. ಈ ರೀತಿಯಾಗಿ ದೇಶದ ಆರ್ಥಿಕ ಪರಿಸ್ಥಿತಿಗಳು ಅಂತಾರಾಷ್ಟ್ರೀಯ ವಲಸೆಯನ್ನು ಉಂಟು ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರ ನಿರ್ವಹಿಸುತ್ತವೆ. ನಂಬರ್ 2, ನ್ಯಾಚುರಲ್ ಕೆಲಾಮಿಟೀಸ್. Natural disasters are also a major cause of international migration. Due to natural disasters such as floods, earthquakes, droughts, volcanoes, hurricanes, people are desperate to migrate to other countries. When people encounter natural disasters in their places of origin, they migrate to safe places. ನಂಬರ್ 2, ನೈಸರ್ಗಿಕ ವಿಕೋಪಗಳು. ನೈಸರ್ಗಿಕ ವಿಕೋಪಗಳೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣಗಳಾಗಿವೆ. ಪ್ರವಾಹಗಳು, ಭೂಕಂಪ, ಬರಗಾಲ, ಜ್ವಾಲಾಮುಖಿ, ಚಂಡಮಾರುತ ಮುಂತಾದ ನೈಸರ್ಗಿಕ ವಿಪತ್ತುಗಳಿಂದಾಗಿಯೂ ಜನರು ನಿರ್ಗತಿಕರಾಗಿ ತಮ್ಮ ದೇಶ ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗುತ್ತಾರೆ. ಜನರು ತಾವಿರುವ ಸ್ಥಳಗಳಲ್ಲಿ ಇಂತಹ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿದಾಗ ಅದರಿಂದ ತಪ್ಪಿಸಿಕೊಳ್ಳಲು ಸುರಕ್ಷಿತ ಸ್ಥಳಗಳಿಗೆ ವಲಸೆ ಹೋಗುತ್ತಾರೆ. ನಂಬರ್ 3, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸ್. Social and cultural factors are also a major contributor to international migration. People tend to migrate to places where there is a well-established social, cultural, traditional, and religious system. On the contrary, people do not want to live in places where there is a unrest, intolerance,
social and cultural conditions. This is because people care about the safety, peace, and order of their lives. ಮೂರನೇದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳು. ಅಂತಾರಾಷ್ಟ್ರೀಯ ವಲಸೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳೂ ಸಹ ಪ್ರಮುಖ ಕಾರಣವಾಗಿರುತ್ತವೆ. ಯಾವ ಸ್ಥಳಗಳಲ್ಲಿ ಉತ್ತಮವಾದ ಸುವ್ಯವಸ್ಥಿತವಾದ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಇರುತ್ತದೆಯೋ ಅಂತಹ ಸ್ಥಳಗಳಿಗೆ ಜನ ವಲಸೆ ಹೋಗಿ ನೆಲೆಸಲು ಇಷ್ಟಪಡುತ್ತಾರೆ. ತದ್ವಿರುದ್ಧವಾಗಿ ಅಶಾಂತಿ, ಅಸಹಿಷ್ಣುತೆಯುಳ್ಳ ಸಾಮಾಜಿಕ, ಸಾಂಸ್ಕೃತಿಕ ಪರಿಸ್ಥಿತಿಗಳಿರುವ ಸ್ಥಳಗಳಲ್ಲಿ ನೆಲೆಸಲು ಜನ ಇಷ್ಟಪಡುವುದಿಲ್ಲ. ನಂಬರ್ 4, climate conditions. A country's climate is also a major contributor to international migration. Good weather attracts people. Similarly, if a country's climate is not good and there is environmental pollution, high temperatures, etc., people will be reluctant to migrate to such countries. ಹವಾಮಾನದ ಸ್ಥಿತಿಗತಿಗಳು. ಒಂದು ದೇಶದ ಹವಾಮಾನವೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣವಾಗುತ್ತದೆ. ಉತ್ತಮವಾದ ಹವಾಮಾನವು ಜನರನ್ನು ಆಕರ್ಷಿಸುತ್ತದೆ. ಅದೇ ರೀತಿ ಒಂದು ದೇಶದ ಹವಾಮಾನ ಉತ್ತಮವಾಗಿಲ್ಲದಿದ್ದರೆ ಪರಿಸರ ಮಾಲಿನ್ಯ ಮತ್ತು ಹೆಚ್ಚು ಉಷ್ಣತೆಯ ಪ್ರಮಾಣ ಮುಂತಾದವುಗಳು ಇದ್ದರೆ ಜನ ಅಂತಹ ಪ್ರದೇಶಗಳನ್ನು ಇಷ್ಟಪಡೆಯದೆ ಉತ್ತಮ ಪರಿಸರ ಮತ್ತು ಹವಾಮಾನ ಇರುವ ಪ್ರದೇಶಗಳಿಗೆ ವಲಸೆ ಹೋಗಲು ಬಯಸುತ್ತಾರೆ. 5th one, industrialization. Another major reason for international migration is industrialization. People want to migrate to countries that have achieved industrialization. Industrialized countries are more likely to have job opportunities, better privileges, and better conditions. So, people migrate to such countries. Therefore, industrialization is also a major cause of international migration. 5th, ಕೈಗಾರಿಕೀಕರಣ. ಅಂತಾರಾಷ್ಟ್ರೀಯ ವಲಸೆಗೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಕೈಗಾರಿಕೀಕರಣವಾಗಿದೆ. ಕೈಗಾರಿಕೀಕರಣ ಹೊಂದಿರುವ ದೇಶಗಳಿಗೆ ಜನರು ಹೆಚ್ಚು ವಲಸೆ ಹೋಗಲು ಇಚ್ಛಿಸುತ್ತಾರೆ. ಕೈಗಾರಿಕಾಭಿವೃದ್ಧಿ ಸಾಧಿಸಿದ ದೇಶಗಳಲ್ಲಿ ಉದ್ಯೋಗ, ಉತ್ತಮ ಸವಲತ್ತುಗಳು, ಉತ್ತಮ ಪರಿಸ್ಥಿತಿ ಮುಂತಾದವುಗಳ ಅವಕಾಶ ಹೆಚ್ಚಿರುತ್ತದೆ. ಆದ್ದರಿಂದ ಜನರು ಇಂತಹ ದೇಶಗಳಿಗೆ ವಲಸೆ ಹೋಗುತ್ತಾರೆ. ಹೀಗೆ ಕೈಗಾರಿಕೀಕರಣವೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣವಾಗಿದೆ. ನೆಕ್ಸ್ಟ್, ಹೈಯರ್ ಎಜುಕೇಷನ್. People migrate from one country to another for better higher education. Some people migrate to another country to pursue higher education and settle there only. If there is a better education system in any one country, it is attractive to the people of other countries. So, education is also a major cause of international migration. ಉನ್ನತ ಶಿಕ್ಷಣ. ಜನರು ಉತ್ತಮವಾದ ಉನ್ನತ ಶಿಕ್ಷಣಕ್ಕಾಗಿಯೂ ಸಹ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗುತ್ತಾರೆ. ಕೆಲವರು ಉನ್ನತ ಶಿಕ್ಷಣಕ್ಕಾಗಿ ಬೇರೆ ದೇಶಕ್ಕೆ
ವಲಸೆ ಹೋಗಿ ತಮ್ಮ ಶಿಕ್ಷಣ ಮುಗಿದ ನಂತರ ಅಲ್ಲಿಯೇ ನೆಲೆಸುತ್ತಾರೆ. ಯಾವುದೇ ಒಂದು ದೇಶದಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇದ್ದರೆ ಅದು ಇತರ ದೇಶದ ಜನರನ್ನು ಒಂದು ರೀತಿಯಲ್ಲಿ ಆಕರ್ಷಕವಾಗಿರುತ್ತದೆ. ಆದ್ದರಿಂದ ಶಿಕ್ಷಣವೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣವಾಗುತ್ತದೆ. 7th point, political factors. Political factors also important factors of international migration. People from countries that do not have a political peaceful environment want to migrate to countries where there is a peaceful environment. And in times of war and anarchy, people tend to leave their homeland and move to countries where there is a peace. ರಾಜಕೀಯ ಸಂಗತಿಗಳು. ಅಂತಾರಾಷ್ಟ್ರೀಯ ವಲಸೆಗೆ ರಾಜಕೀಯ ಸಂಗತಿಗಳೂ ಸಹ ಕಾರಣವಾಗುತ್ತವೆ. ರಾಜಕೀಯವಾಗಿ ಶಾಂತಿಯುತವಾದ ವಾತಾವರಣ ಹೊಂದಿರದೇ ಇರುವ ದೇಶಗಳ ಜನರು ಎಲ್ಲಿ ಶಾಂತಿಯುತ ವಾತಾವರಣವಿದೆಯೋ ಅಂತಹ ದೇಶಗಳಿಗೆ ವಲಸೆ ಹೋಗಲು ಬಯಸುತ್ತಾರೆ. ಅಲ್ಲದೆ ಯುದ್ಧ, ಅರಾಜಕತೆ ಮುಂತಾದ ಸಮಯಗಳಲ್ಲಿಯೂ ಸಹ ಜನರು ತಾವು ಇರುವ ದೇಶ ತೊರೆದು ಶಾಂತಿಯುತವಾದ ವಾತಾವರಣ ಇರುವ ದೇಶಗಳಿಗೆ ವಲಸೆ ಹೋಗಲು ಒಲವು ತೋರುತ್ತಾರೆ. ನೆಕ್ಸ್ಟ್, ರಿಲಿಜಿಯಸ್ ಫ್ಯಾಕ್ಟರ್ಸ್. People tend to settle in countries where there are beliefs and religious practices are similar. People tend to migrate to countries where their religious practices are in order. For example, Sikhs wants to migrate to places where gurudwaras are located and their rituals are held. Buddhists would like to migrate to the countries where they have opportunities to practice their religion. Therefore, religious factors are also a major cause of international migration. ಧಾರ್ಮಿಕ ಸಂಗತಿಗಳು. ಜನರು ತಾವು ನಂಬುವ ಮತ್ತು ತಮ್ಮ ಧಾರ್ಮಿಕ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಸಮಾನವಾಗಿರುವ ದೇಶಗಳಲ್ಲಿ ನೆಲೆಸಲು ಒಲವು ತೋರುತ್ತಾರೆ. ಎಲ್ಲಿ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಡಚಣೆಗಳಿದೆಯೋ ಅಂತಹ ದೇಶಗಳಲ್ಲಿ ಇರಲು ಅವರು ಬಯಸುವುದಿಲ್ಲ. ಯಾವ ದೇಶಗಳಲ್ಲಿ ಜನರು ತಮ್ಮ ಧಾರ್ಮಿಕ ಆಚಾರ ವಿಚಾರಗಳು ಸರಿ ಹೊಂದುತ್ತವೆ, ಅಂತಹ ವ್ಯವಸ್ಥೆ ಇರುತ್ತದೆಯೋ ಅಂತಹ ದೇಶಗಳಿಗೆ ವಲಸೆ ಹೋಗಲು ಮುಂದಾಗುತ್ತಾರೆ. ಉದಾಹರಣೆಗೆ, ಸಿಖ್ಖರು ಗುರುದ್ವಾರಗಳು ಇರುವ ಮತ್ತು ತಮ್ಮ ಧಾರ್ಮಿಕ ಆಚರಣೆಗೆ ಅವಕಾಶ ಇರುವ ಪ್ರದೇಶಗಳಿಗೆ ವಲಸೆ ಹೋಗಲು ಬಯಸಿದರೆ, ಬೌದ್ಧ ಧರ್ಮ ಆಚರಿಸುವವರು ತಮ್ಮ ಧರ್ಮಾಚರಣೆಯ ಅವಕಾಶಗಳಿರುವಂತಹ ದೇಶಗಳಿಗೆ ವಲಸೆ ಹೋಗಲು ಬಯಸುತ್ತಾರೆ. ಹೀಗೆ ಧಾರ್ಮಿಕ ಸಂಗತಿಗಳೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣಗಳಾಗುತ್ತವೆ. ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್. People would like to migrate from one country to another looking for factors related to population, such as population density, sex ratio, birth rate, mortality, the standard of living, etc. People want to migrate from countries which have high mortality, population density, illiteracy, poor living standards to
better places where they can have low mortality, low population density, well literacy level, and well living standards. ಜನಸಂಖ್ಯಾ ಸಂಗತಿಗಳು. ಜನಸಂಖ್ಯೆಗೆ ಸಂಬಂಧಿಸಿದ ಸಂಗತಿಗಳಾದ ಜನಸಾಂದ್ರತೆ, ಲಿಂಗಾನುಪಾತ, ಜನನ ದರ, ಮರಣ ದರ, ಜೀವನ ಮಟ್ಟ ಮುಂತಾದ ಅಂಶಗಳನ್ನೂ ಸಹ ಗಮನದಲ್ಲಿರಿಸಿಕೊಂಡು ಜನರು ಅಂತಾರಾಷ್ಟ್ರೀಯ ವಲಸೆಗೆ ಮುಂದಾಗುತ್ತಾರೆ. ಮರಣ ದರ, ಜನಸಾಂದ್ರತೆ, ಸಾಕ್ಷರತೆಯ ಪ್ರಮಾಣ ಮುಂತಾದವುಗಳನ್ನು ಗಮನದಲ್ಲಿಟ್ಟುಕೊಂಡು ಜನ ಎಲ್ಲಿ ಕಡಿಮೆ ಜನಸಾಂದ್ರತೆ ಇದೆ, ಎಲ್ಲಿ ಒಳ್ಳೆಯ ಸಾಕ್ಷರತೆಯ ವಾತಾವರಣವಿದೆ, ವೈದ್ಯಕೀಯ ಸೌಲಭ್ಯ ಯಾವ ಪ್ರದೇಶದಲ್ಲಿ ಹೆಚ್ಚಿದೆ ಅಂತಹ ಪ್ರದೇಶಗಳಿಗೆ ಜನರು ವಲಸೆ ಹೋಗಲು ಮುಂದಾಗುತ್ತಾರೆ. 10th one, existence of improved skills and capabilities. The existence of improved skills and capabilities will also be a major cause of international migration. These are essential for achieving economic development. Production, income, and standard of living are better in areas with improved skills and capabilities. Besides, there is a very good human resource in such countries. So, people want to migrate to such areas. ಸುಧಾರಿಸಿದ ಪರಿಣಿತಿ ಅಥವಾ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಅಸ್ತಿತ್ವ. ಸುಧಾರಿತ ಪರಿಣಿತಿಗಳ ಮತ್ತು ಸಾಮರ್ಥ್ಯಗಳ ಅಸ್ತಿತ್ವವೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣವಾಗುತ್ತದೆ. ಇವುಗಳು ಆರ್ಥಿಕಾಭಿವೃದ್ಧಿ ಸಾಧನೆಗೆ ಅತ್ಯವಶ್ಯಕ ಸಂಗತಿಗಳಾಗಿವೆ. ಸುಧಾರಿತ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಅಸ್ತಿತ್ವಗಳಿರುವ ಪ್ರದೇಶಗಳಲ್ಲಿ ಉತ್ಪಾದನೆ, ಆದಾಯ ಮತ್ತು ಜೀವನ ಮಟ್ಟ ಉತ್ತಮವಾಗಿರುತ್ತವೆ. ಅಲ್ಲದೆ ಇಂತಹ ದೇಶಗಳಲ್ಲಿ ಅತ್ಯಂತ ಉತ್ತಮವಾದ ಮಾನವ ಸಂಪನ್ಮೂಲ ಸಹ ಇರುತ್ತದೆ. ಆದ್ದರಿಂದ ಇಂತಹ ಪ್ರದೇಶಗಳಿಗೆ ವಲಸೆ ಹೋಗಲು ಜನರು ಬಯಸುತ್ತಾರೆ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. Another major reason for international migration is employment. People prefer to migrate to countries where they have better employment opportunities. Every person wants to have a job to suit his educational qualifications and abilities. So, when they have no such employment in the country, then they want to migrate to another countries. ಉದ್ಯೋಗಾವಕಾಶಗಳ ಲಭ್ಯತೆ. ಅಂತಾರಾಷ್ಟ್ರೀಯ ವಲಸೆಗೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ಉದ್ಯೋಗಾವಕಾಶಗಳ ಲಭ್ಯತೆ. ಯಾವ ದೇಶಗಳಲ್ಲಿ ಉತ್ತಮವಾದ ಉದ್ಯೋಗಾವಕಾಶಗಳಿರುತ್ತವೆಯೋ ಅಂತಹ ದೇಶಗಳಿಗೆ ಜನರು ವಲಸೆ ಹೋಗಲು ಇಚ್ಛಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗಳೂ ಸಹ ತನ್ನ ಶಿಕ್ಷಣ ಮತ್ತು ಸಾಮರ್ಥ್ಯಕ್ಕೆ ಅನುಸಾರವಾದ ಉದ್ಯೋಗ ಹೊಂದಲು ಮುಂದಾಗುತ್ತಾರೆ. ಆದ್ದರಿಂದ ಇಂತಹ ಉದ್ಯೋಗಾವಕಾಶಗಳು ಇರುವಂತಹ ಪ್ರದೇಶಗಳಿಗೆ ಜನರು ವಲಸೆ ಹೋಗಲು ಮುಂದಾಗುವುದರಿಂದ ಉದ್ಯೋಗಾವಕಾಶಗಳ ಲಭ್ಯತೆಯೂ ಸಹ ಅಂತಾರಾಷ್ಟ್ರೀಯ ವಲಸೆಯ ಪ್ರಮುಖ ಕಾರಣವಾಗಿರುತ್ತದೆ. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. The availability of transport links has also led to international migration. People want to migrate to areas where transportation facilities are best available. Good transport facilities are a direct tool for migration.
ಸಾರಿಗೆ ಸಾಧನಗಳ ಲಭ್ಯತೆ. ಸಾರಿಗೆ ಸಂಪರ್ಕಗಳ ಲಭ್ಯತೆಯೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಪ್ರಮುಖ ಕಾರಣವಾಗಿವೆ. ಸಾರಿಗೆ ಸಾಧನಗಳು ಮತ್ತು ಸಂಪರ್ಕ ಮಾಧ್ಯಮಗಳು ಅತ್ಯುತ್ತಮವಾಗಿ ಲಭ್ಯವಿರುವ ಪ್ರದೇಶಗಳಿಗೆ ಜನರು ವಲಸೆ ಹೋಗಲು ಇಚ್ಛಿಸುತ್ತಾರೆ. ಉತ್ತಮವಾದ ಸಾರಿಗೆ ಸೌಲಭ್ಯಗಳೂ ಸಹ ಆದ್ದರಿಂದ ವಲಸೆಗೆ ಪ್ರಮುಖ ಕಾರಣವಾಗಿರುತ್ತವೆ. ಲಾಸ್ಟ್ ಒನ್, ಸೋಷಿಯಲ್ ಸ್ಟೇಟಸ್. ಪೀಪಲ್ ವಾಂಟ್ ಟು ಮೈಗ್ರೇಟ್ to countries with better social status. If there is a good social status, there are opportunities for a better social environment and cultural connectivity. Therefore, people want to migrate to countries where they get good social status. ಸಾಮಾಜಿಕ ಸ್ಥಾನಮಾನ. ಉತ್ತಮವಾದ ಸಾಮಾಜಿಕ ಸ್ಥಾನಮಾನ ಇರುವ ದೇಶಗಳಿಗೆ ಜನರು ವಲಸೆ ಹೋಗಲು ಬಯಸುತ್ತಾರೆ. ಉತ್ತಮವಾದ ಸಾಮಾಜಿಕ ಸ್ಥಾನಮಾನ ಇದ್ದರೆ ಅಂತಹ ಪ್ರದೇಶಗಳಲ್ಲಿ ಸುವ್ಯವಸ್ಥಿತ ಸಾಮಾಜಿಕ ವಾತಾವರಣ ಮತ್ತು ಸಾಂಸ್ಕೃತಿಕ ಸಂಪರ್ಕ ದೊರೆಯುವ ಅವಕಾಶಗಳಿರುತ್ತವೆ. ಆದ್ದರಿಂದ ಅಂತಹ ದೇಶಗಳಿಗೆ ಜನರು ವಲಸೆ ಹೋಗಲು ಬಯಸುವುದರಿಂದ ಸಾಮಾಜಿಕ ಸ್ಥಾನಮಾನವೂ ಸಹ ಅಂತಾರಾಷ್ಟ್ರೀಯ ವಲಸೆಗೆ ಕಾರಣವಾಗುತ್ತದೆ. Where do international migrants come from and where do they live? In this picture you can get the information or you can refer the available link. ಅಂತಾರಾಷ್ಟ್ರೀಯ ವಲಸಿಗರು ಎಲ್ಲಿಂದ ಬರುತ್ತಾರೆ ಮತ್ತು ಎಲ್ಲಿ ವಾಸಿಸುತ್ತಾರೆ? ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ ನಿಮಗೆ 2019 ಪ್ರಕಾರದ ಒಂದು ದತ್ತಾಂಶವನ್ನು ರಾಷ್ಟ್ರಗಳನ್ನು ಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವೈಲೇಬಲ್ ಲಿಂಕನ್ನು ಬಳಸಿಕೊಳ್ಳಬಹುದು. ಕನ್ಕ್ಲೂಷನ್. International migration shows the potential effects it has on a developing country. International migration conveys the various advantages of development. It is very useful for mankind in certain ways. ಉಪಸಂಹಾರ. ಹೀಗೆ ಅಂತಾರಾಷ್ಟ್ರೀಯ ವಲಸೆಯನ್ನು ಪುಷ್ಟಿ ನೀಡುವ ವಿವಿಧ ಕಾರಣಗಳನ್ನು ನಾವು ಅಭ್ಯಾಸ ಮಾಡಿದ್ದಾಯಿತು. ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಮೇಲೆ ಅಂತಾರಾಷ್ಟ್ರೀಯ ವಲಸೆಯು ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತದೆ. ಅಂತಾರಾಷ್ಟ್ರೀಯ ವಲಸೆಯು ಅಭಿವೃದ್ಧಿಯ ವಿವಿಧ ಅನುಕೂಲತೆಗಳನ್ನು ತಿಳಿಸುತ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ವಲಸೆಗೆ ಇರುವ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರುತ್ತದೆ. ಇದು ಮನುಕುಲಕ್ಕೆ ಕೆಲವು ವಿಧಗಳಲ್ಲಿ ಬಹಳ ಉಪಯುಕ್ತವಾಗಿರುತ್ತದೆ. ಡಿಯರ್ ಸ್ಟೂಡೆಂಟ್, ದಿಸ್ ಈಸ್ ಅಬೌಟ್ ಇಂಟರ್ನ್ಯಾಷನಲ್ ಮೈಗ್ರೇಷನ್. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ಅಂತಾರಾಷ್ಟ್ರೀಯ ವಲಸೆಗೆ ಸಂಬಂಧಪಟ್ಟಿದ್ದು. ಧನ್ಯವಾದಗಳು.